ಎರಡನೇದಾಗಿ ಗರ್ವ. ಏನದು? ಗರ್ವ. ಸಾಧಾರಣವಾಗಿ ಗರ್ವ ಯಾವಾಗ ಬರುತ್ತೆ ಎನ್ನುವುದಾದರೆ, ಒಮ್ಮೆ ಇದ್ದ ಸ್ಥಿತಿಯನ್ನು ಮರೆಯುವಾಗ ಗರ್ವ ಬರುತ್ತೆ. ಬನ್ನಿ ಧರ್ಮೋಪದೇಶ ಕಾಂಡ 8ನೇ ಅಧ್ಯಾಯಕ್ಕೆ ಹೋಗೋಣ. 10ನೇ ವಚನದಿಂದ ಓದುತ್ತಿದ್ದೇನೆ. ಈ ವಾಕ್ಯ ಏನ್ ಹೇಳ್ತದೆ ನೋಡಿ. ನೀವು ಹೊಟ್ಟೆ ತುಂಬ ಉಂಡು ಸುಖದಿಂದಿರುವಾಗ ನಿಮ್ಮ ದೇವರಾದ ಯೆಹೋವನು ನಿಮಗೆ ಉತ್ತಮ ದೇಶವನ್ನು ಕೊಟ್ಟಿದ್ದಕ್ಕಾಗಿ ಆತನನ್ನು ಏನ್ಮಾಡಬೇಕು? ಸ್ತುತಿಸಬೇಕು, ತೃಪ್ತಿಯಾಗಿರಬೇಕು. ಹಾಗೆಯೇ ದೇವರು ನಿಮಗೆ ಕೊಟ್ಟಿರುವಂತಹ ಪ್ರತಿ ಆಶೀರ್ವಾದಕ್ಕಾಗಿ ನೀವು ಮಾಡಬೇಕಾದದ್ದೇನೆಂದರೆ ದೇವರನ್ನು ಸ್ತುತಿಸಬೇಕು. ಇದನ್ನೇ ದೇವರು ಕೋರುತ್ತಿದ್ದಾರೆ. ಈ ದಿನ ನಿಮಗಿರುವ ಸಮಸ್ತವೂ ದೇವರೇ ಕೊಟ್ಟಿದ್ದಾಗಿದೆ. ಆರೋಗ್ಯವಾಗಿದ್ದೀರಾ? ಅದು ಕೂಡ ದೇವರು ಕೊಟ್ಟಿದ್ದಾರೆ. ಹಾಗಾಗಿ ಏನ್ ಮಾಡಬೇಕು? ದೇವರಿಗೆ ಸ್ತುತಿಸಬೇಕು. ದೇವರು ನಿಮಗೆ ಉದ್ಯೋಗ ಕೊಟ್ಟಿದ್ದಾರಾ? ಏನ್ ಮಾಡಬೇಕು? ದೇವರನ್ನು ಸ್ತುತಿಸಬೇಕು. ದೇವರು ನಿಮಗೆ ಅಧಿಕಾರ ಕೊಟ್ಟಿದ್ದಾರಾ? ಆರೋಗ್ಯ ಕೊಟ್ಟಿದ್ದಾರಾ? ಅಂದ ಕೊಟ್ಟಿದ್ದಾರಾ? ಆಸ್ತಿ ಪಾಸ್ತಿ ಕೊಟ್ಟಿದ್ದಾರಾ? ಹಾಗಾದ್ರೆ ಏನ್ ಮಾಡಬೇಕು? ದೇವರನ್ನು ಸ್ತುತಿಸಬೇಕು. ಅದನ್ನೇ ದೇವರು ಕೋರುತ್ತಿದ್ದಾರೆ. ಬೈಬಲ್ನಲ್ಲಿರುವುದೇನೆಂದರೆ, ನೀವು ಹೊಟ್ಟೆ ತುಂಬಾ ಉಂಡು ಸುಖದಿಂದಿರುವಾಗ ನಿಮ್ಮ ದೇವರಾದ ಯೆಹೋವನು ನಿಮಗೆ ಉತ್ತಮ ದೇಶವನ್ನು, ಅಂದರೆ ಸ್ಥಳ, ದೇವರು ನಿಮಗೆ ಒಳ್ಳೆ ಸ್ಥಳವನ್ನು ಕೊಟ್ಟಿದ್ದಾರೋ? ಮತ್ತೊಮ್ಮೆ ಹೇಳ್ತಿದ್ದೇನೆ, ಜಾಗ್ರತೆಯಿಂದ ಕೇಳಿ. ದೇವರು ನಿಮಗೆ ಒಂದು ಒಳ್ಳೆ ಸ್ಥಳವನ್ನು ಕೊಟ್ಟಿದ್ದಾರೋ? ಸ್ಥಾವರವನ್ನು ಕೊಟ್ಟಿದ್ದಾರೋ? ಸ್ಥಿತಿಯನ್ನು ಕೊಟ್ಟಿದ್ದಾರೋ? ಸ್ಥಾನವನ್ನು ಕೊಟ್ಟಿದ್ದಾರೋ? ಹಾಗಾದರೆ ಏನ್ ಮಾಡಬೇಕು? ಸಿರಿ ಸಂಪತ್ತುಗಳನ್ನು ಕೊಟ್ಟಿದ್ದಾರೋ? ಏನ್ ಮಾಡಬೇಕು? ದೇವರನ್ನು ಸ್ತುತಿಸಬೇಕು. ಪ್ರಭುವೇ, ಒಮ್ಮೆ ನನ್ನ ಪರಿಸ್ಥಿತಿ ಏನಾಗಿತ್ತು? ಈ ಪಟ್ಟಣಕ್ಕೆ ಬರುವುದಕ್ಕಿಂತ ಮುಂಚೆ ನಾನು ಏನಾಗಿದ್ದೆ? ಎಂಥ ವಸ್ತ್ರ ಧರಿಸಿಕೊಂಡು ಬಂದಿದ್ದೆ? ಎಂಥ ಚಪ್ಪಲಿ ಹಾಕಿಕೊಂಡು ಬಂದಿದೆ? ಅದನ್ನು ಜ್ಞಾಪಿಸಿಕೊಳ್ಳುವುದಾದ್ರೆ ಎಷ್ಟು ಚೆನ್ನಾಗಿರುತ್ತೆ. ಕೆಲವು ದಿನಗಳ ಹಿಂದೆ ನನ್ನ ಬಂಧುಗಳು ನನಗೊಂದು ಫೋಟೋ ಕಳಿಸಿದ್ರು. ಆ ಫೋಟೋ ಎಷ್ಟು ಹಳೆಯದು ಗೊತ್ತಾ ನಿಮಗೆ? ಹೆಚ್ಚು ಕಡಿಮೆ 40-43 ವರ್ಷ ಹಳೆಯ ಫೋಟೋ. ನಾವು ಕುಟುಂಬ ಸಹಿತವಾಗಿ ತೆಗೆಸಿಕೊಂಡ ಫೋಟೋ ಅದು. ನನ್ನ ತಾತ, ನನ್ನ ಅಜ್ಜಿ, ಹಾಗೆಯೇ ಅವ್ರು ಹೆತ್ತಂತಹ ಮಕ್ಕಳು, ಅಂದರೆ ಅಮ್ಮ, ಅಮ್ಮಳ ಸಿಸ್ಟರ್ಸ್ಗಳು, ಹಾಗೆ ನನ್ನ ಅಮ್ಮಳ ಬ್ರದರ್ಸು, ಹಾಗೆ ಅವರ ಮಕ್ಕಳು, ಇವರೆಲ್ಲ ಇದ್ರು. ಆವಾಗ ಬಹುಶಃ ನನ್ನ ವಯಸ್ಸು 6 ವರ್ಷ ಆಗಿತ್ತು. ಚಿಕ್ಕ ಮಕ್ಕಳಾದ್ದರಿಂದ ಎಲ್ಲರೂ ಲೈನಲ್ಲಿ ಕೂತಿದ್ದೆವು, ಕೆಳಗಡೆ ಕೂತಿದ್ದೆವು. ಆದರೆ ಜಾಗ್ರತೆಯಿಂದ ಕೇಳಿ, ಇರುವ ಆ ಫೋಟೋದಲ್ಲಿ ಇರುವ ಎಲ್ಲರಲ್ಲಿಯೂ ನನ್ನನ್ನು ನಾನು ನೋಡಿಕೊಂಡಾಗ ನನಗೆ ಗೊತ್ತಾಗಲಾರದೆ ನನ್ನ ಕಣ್ಣಲ್ಲಿ ಕಣ್ಣೀರು ಹರಿದು ಬಂದವು. ಕಾರಣ ಗೊತ್ತಾ? ಆ ಫೋಟೋದಲ್ಲಿರುವಂತಹ ಎಲ್ಲರಿಗಿಂತಲೂ ಲೀಸ್ಟ್ ಪರ್ಸನ್ ಯಾರಾದರೂ ಇರುವುದಾದರೆ, ವಿದ್ಯಾಭ್ಯಾಸ ಸರಿಯಾಗಿ ಮಾಡಲಾರದೆ, ಅದು ಸತೀಶ್ ಕುಮಾರಾದ ನಾನಾಗಿದೆ. ಅಂತಹ ಸತೀಶ್ ಕುಮಾರಾದ ನನ್ನನ್ನು ಈ ದಿನ ಆ ಫೋಟೋದಲ್ಲಿರುವಂತಹ ಎಲ್ಲರಿಗಿಂತಲೂ ಅತ್ಯಧಿಕವಾಗಿ ದೇವರು ಆಶೀರ್ವದಿಸಿದ್ದಾರೆ. ಆ ಚಿಕ್ಕ ಫೋಟೋವನ್ನು ನಾನು ನನ್ನ ಫೋಟೋವನ್ನೇ ಕಟ್ ಮಾಡಿಕೊಂಡು ನನ್ನ ಸೆಲ್ಫೋನ್ನಲ್ಲಿ ಹೋಮ್ ಪೇಜ್ ಆಗಿ ಇಟ್ಕೊಳ್ಬೇಕೆಂದು ಆಶಿಸಿದೆ. ಯಾಕೆ ಗೊತ್ತಾ? ಅದನ್ನು ನೋಡಿದ ಪ್ರತಿ ಸಾರಿ, ಪ್ರಭುವೇ, ಅಂತಹ ಸ್ಥಿತಿಯಿಂದ, ಇಲ್ಲವೇ ಅಂತಹ ಗತಿಯಿಂದ ಇಂತಹ ಸ್ಥಿತಿಗೆ ನನ್ನನ್ನು ತಂದಿದ್ದಿ ದೇವರೇ, ನಿನಗೆ ಹೃದಯ ಅಂತರಾಳದಿಂದ ಕೃತಜ್ಞತೆಗಳು ಎಂದು ಹೇಳಬಹುದು. ಪ್ರಿಯ ಸಹೋದರ ಸಹೋದರಿಯರೇ, ಗರ್ವ ಯಾವಾಗ ಬರುತ್ತೆ ಗೊತ್ತಾ? ನಮ್ಮ ಗತದಲ್ಲಿರುವ ನಮ್ಮ ಗತಿಯನ್ನು ಮರೆತಾಗ. ಮರೆಯಬೇಡಿ ಪ್ರಿಯರೇ. ಯೆಶಾಯ 51ನೇ ಅಧ್ಯಾಯ ಮೊದಲ 2 ವಚನಗಳು. ನೀತಿಯನ್ನು ಅನುಸರಿಸುತ್ತಾ ಯೆಹೋವನನ್ನು ಹುಡುಕುತ್ತಾ, ಯೆಹೋವನ ಭಕ್ತರೇ, ನನ್ನ ಮಾತನ್ನು ಕೇಳಿರಿ. ನೀವು ಯಾವ ಬಂಡೆಯೊಳಗಿಂದ ಒಡೆದು ತೆಗೆಯಲ್ಪಟ್ಟಿದ್ದೀರೋ ಅದರ ಕುರಿತು ಆಲೋಚಿಸಿರಿ. ನೀವು ಯಾವ ಗುಂಡಿಯಿಂದ ತೋಡಲ್ಪಟ್ಟಿದ್ದೀರೋ ಅದರ ಕುರಿತು ಏನಂತೆ? ಆಲೋಚಿಸಿರಿ. ಯಾವ ಗುಂಡಿಯಿಂದ ತೋಡಲ್ಪಟ್ಟಿದ್ದೀರೋ, ಯಾವ ಬಂಡೆಯೊಳಗಿಂದ ನೀವು ಒಡೆಯಲ್ಪಟ್ಟಿದ್ದೀರೋ ನೀವು ಜ್ಞಾಪಕ ಮಾಡಿಕೊಳ್ಳಿರಿ ಅಂದರ್ಥ. ಧರ್ಮೋಪದೇಶ ಕಾಂಡ 24ನೇ ಅಧ್ಯಾಯ 22ನೇ ವಚನ. ನೀವೇ ಐಗುಪ್ತ ದೇಶದಲ್ಲಿ ದಾಸರಾಗಿದ್ದದ್ದು ಜ್ಞಾಪಕದಲ್ಲಿರಬೇಕು. ಅದಕ್ಕಾಗಿಯೇ ಇದನ್ನು ನಿಮಗೆ ಜ್ಞಾಪಿಸಿದ್ದೇನೆ. ರಿಮೆಂಬರ್.
ಅದೇ ವಿಷಯವನ್ನು 8th ಚಾಪ್ಟರಲ್ಲಿ ಕೂಡ ನೀವು ನೋಡ್ತೀರಿ. ರಿಮೆಂಬರ್, ನೀವೊಮ್ಮೆ ದಾಸಿಯಾಗಿದ್ರಿ, ಒಮ್ಮೆ ದಾಸನಾಗಿದ್ರಿ, ಬಂಧನದಲ್ಲಿದ್ರಿ, ಬಂದಿಯಾಗಿದ್ರಿ. ಆದರೆ ಈ ದಿನ ನಾನು ನಿಮ್ಮನ್ನು ಆಶೀರ್ವದಿಸಿದ್ದೇನೆ. 8ನೇ ಅಧ್ಯಾಯ ಮತ್ತೊಮ್ಮೆ ನೋಡೋಣ ಬನ್ನಿ. ಅದೇ ಧರ್ಮೋಪದೇಶ ಕಾಂಡ 8ನೇ ಅಧ್ಯಾಯ 10ನೇ ವಚನದಿಂದ, ನೀವು ಹೊಟ್ಟೆ ತುಂಬಾ ಉಂಡು ಸುಖದಿಂದಿರುವಾಗ ನಿಮ್ಮ ದೇವರಾದ ಯೆಹೋವನು ನಿಮಗೆ ಉತ್ತಮ ದೇಶ ಕೊಟ್ಟದ್ದಕ್ಕಾಗಿ ಆತನನ್ನು ಸ್ತುತಿಸಿರಿ. ಒಳ್ಳೆ ಉದ್ಯೋಗ ಪಡ್ಕೊಂಡಿದ್ದೀರಾ, ಒಳ್ಳೆ ಸಂಬಳ ಪಡ್ಕೊಂಡಿದ್ದೀರಾ, ಒಂದು ಒಳ್ಳೆ ಮನೆ ಪಡೆದುಕೊಂಡಿದ್ದೀರಾ, ಒಂದು ಒಳ್ಳೆ ಕಾರ್ ಕೊಂಡ್ಕೊಂಡಿದ್ದೀರಾ. ಈ ದಿನ ನೀವು ಒಂದು ಒಳ್ಳೆ ಸ್ಥಿತಿಯಲ್ಲಿದ್ದೀರಾ. ಹಾಗಾದ್ರೆ ಗರ್ವ ಪಡಬೇಡಿರಿ. ಮತ್ತೇನ್ ಮಾಡಬೇಕಂತೆ? ದೇವರನ್ನು ಸ್ತುತಿಸಬೇಕು. ಆನಂತರ ಮತ್ತೊಂದು ಮಾತು ಕೂಡ ಹೇಳಲಾಗಿದೆ, ನೋಡೋಣ ಬನ್ನಿ. ನಾನು ಈಗ ನಿಮಗೆ ಬೋಧಿಸುವ ನಿಮ್ಮ ದೇವರಾದ ಯೆಹೋವನ ಆಜ್ಞಾ ವಿಧಿ ನಿರ್ಣಯಗಳನ್ನು ಕೈಕೊಳ್ಳದವರು ಆತನನ್ನು ಮರೆಯುವವರು ಆಗಿರಬೇಡಿ. ಅವರಿಗೆ ಮರು ಉಂಟಾಗ್ತದಂತೆ, ಮರೆತು ಹೋಗ್ತಾರಂತೆ. ಯಾವಾಗ ಮರೆತು ಹೋಗ್ತಾರೆ ಗೊತ್ತಾ? ಆನಂತರ ನೋಡಿ, ನೀವು ಹೊಟ್ಟೆ ತುಂಬಾ ಉಂಡು, ಏನಂತ ವಾಕ್ಯ ಅಲ್ಲಿ ಹೇಳುತ್ತೆ? ಹೊಟ್ಟೆ ತುಂಬಾ ಉಂಡು, ಒಳ್ಳೆ ಮನೆಗಳನ್ನು ಕಟ್ಟಿಸಿಕೊಂಡು ಅವುಗಳಲ್ಲಿ ವಾಸವಾಗಿರುವ ಕಾಲದಲ್ಲಿ ನಿಮ್ಮ ದನಗಳು, ಆಡು ಕುರಿಗಳು ವೃದ್ಧಿಯಾಗಿ, ನಿಮ್ಮ ಬೆಳ್ಳಿ ಬಂಗಾರವು ವಿಸ್ತರಿಸಿ, ನಿಮಗಿರುವ ಆಸ್ತಿಯೆಲ್ಲ ಹೆಚ್ಚುತ್ತಿರುವಾಗ, ಒಂದು ವೇಳೆ ನೀವು ಮನಸ್ಸಿನಲ್ಲಿ ಮದಿಸಿ ಅಂದ್ರೆ ಅರ್ಥವೇನು? ನಮ್ಮ ಭಾಷೆಯಲ್ಲಿ ಹೇಳಬೇಕಾದ್ರೆ ಸೊಕ್ಕೆಚ್ಚಾಗಿ. ಏನ್ ಹೆಚ್ಚಾಗಿ? ಸೊಕ್ಕು ಹೆಚ್ಚಾಗಿ. ಒಂದು ಒಳ್ಳೆ ಮನೆ ಕಟ್ಟಿಕೊಂಡಿರುವುದಕ್ಕಾಗಿ, ಒಂದು ಒಳ್ಳೆ ಕಾರ್ ಕೊಂಡುಕೊಂಡದಕ್ಕಾಗಿ, ನಿಮ್ಮ ಆಸ್ತಿ ಪಾಸ್ತಿ ನಿಮಗೆ ಅಭಿವೃದ್ಧಿಯಾಗುತ್ತಾ ಇರುವುದಕ್ಕಾಗಿ ದೇವರು ನಿಮಗೆ ಆರೋಗ್ಯವನ್ನು, ಆಸ್ತಿ ಪಾಸ್ತಿಗಳನ್ನು ಅನುಗ್ರಹಿಸಿರುವುದರಿಂದ ನೀವು ಸೊಕ್ಕಿಗೆ ಒಳಗಾಗಿ ದೇವರನ್ನೇ ಮರೆತು ಹೋಗುವುದಾದರೆ ದೇವರು ಏನು ಹೇಳ್ತಾರೆ ಗೊತ್ತಾ? ನಾಶನ ಮಾಡಿಬಿಡ್ತೇನೆ. ಸಹೋದರ ಸಹೋದರಿಯರೇ, ಒಂದು ಕಾಲದಲ್ಲಿ ನಾವು ಈ ಪಟ್ಟಣಕ್ಕೆ ಬಂದಾಗ ನಮ್ಮ ಸ್ಥಿತಿ ಏನು ಸರಿಯಾಗಿರಲಿಲ್ಲ. ಈ ದಿನಕ್ಕೂ ಕೂಡ ಕೆಲವರ ಸ್ಥಿತಿ ಇನ್ನೂ ಸರಿಯಾಗಿಲ್ಲ. ಯಾರ್ಯಾರ ಸ್ಥಿತಿ ಈ ದಿನ ಸರಿಯಾಗಿಲ್ಲವೋ ನಿರಾಶರಾಗಬೇಡಿ. ಹೈದರಾಬಾದ್ಗೆ ಬಂದಾಗ ನನ್ನ ಸ್ಥಿತಿ ಕೂಡ ಸರಿಯಾಗಿರಲಿಲ್ಲ. ಒಬ್ಬಂಟಿಗನಾಗಿಯೇ ಬಂದಿದ್ದೆ. ಒಂದು ಸುಟ್ಕೇಸ್ ತಕೊಂಡು ಬಂದಿದ್ದೆ, ಒಂದು ಹಾಸಿಗೆ, ಒಂದು ಪಿಲ್ಲೋ ತಕೊಂಡು ಬಂದಿದ್ದೆ. ಅದು ನನ್ನ ಸ್ಥಿತಿಯಾಗಿತ್ತು. ಈ ದಿನ ಅಂತಹ ದೀನ ಸ್ಥಿತಿಯಲ್ಲಿರುವ ಸತೀಶ್ ಕುಮಾರನ್ನು ಈಗೋ ಲಕ್ಷಾಂತರ ಜನರ ಕುಟುಂಬದಲ್ಲಿ ಒಬ್ಬ ಸಭಾಪಾಲಕನಾಗಿ, ಒಬ್ಬ ಅಣ್ಣನಾಗಿ, ಒಬ್ಬ ಮಗನಾಗಿ ದೇವರು ಆರಿಸಿಕೊಂಡಿದ್ದಾರೆ. ನನ್ನನ್ನು ಆಶೀರ್ವದಿಸಿದ ದೇವರೇ, ಈ ದಿನ ಕಷ್ಟಕಾಲ ಹಾದು ಹೋಗುತ್ತಿರುವಂತಹ ಪ್ರಿಯ ಸಹೋದರ ಸಹೋದರಿಯರೇ, ನಿಮ್ಮನ್ನು ಕೂಡ ಆಶೀರ್ವದಿಸುತ್ತಾರೆ, ಅದರಲ್ಲಿ ಸಂದೇಹವಿಲ್ಲ. ಈ ದಿನ ಹಾಗೆಯೇ ನಮ್ಮಲ್ಲಿ ಕೆಲವರು ಆಶೀರ್ವದಿಸಲ್ಪಟ್ಟಿದ್ದಾರೆ. ಕಳೆದ ಕೆಲವು ವರ್ಷಗಳ ಹಿಂದೆ ನಮಗೆ ಸ್ವಂತ ಮನೆ ಇರಲಿಲ್ಲ. ಈ ದಿನ ಸ್ವಂತ ಮನೆ ಇದೆ. ಒಮ್ಮೆ ಸ್ವಂತ ಕಾರ್ ಇರಲಿಲ್ಲ, ಕಾರನ್ನು ಕೊಂಡುಕೊಂಡಿದ್ದೀರಿ. ಒಮ್ಮೆ ಬ್ಯಾಂಕ್ನಲ್ಲಿ ಬ್ಯಾಲೆನ್ಸ್ ಇರ್ತಾ ಇರಲಿಲ್ಲ, ಸ್ವಲ್ಪ ಮಟ್ಟಿಗೆ ಬ್ಯಾಂಕ್ನಲ್ಲಿ ಫಿಕ್ಸ್ಡ್ ಡಿಪಾಸಿಟ್ ಮಾಡಿಕೊಂಡಿದ್ದೀರಿ. ಒಂದು ಕಾಲದಲ್ಲಿ ಯಾರಿಗಾದರೂ ನೀವು ಸಹಾಯಕ್ಕಾಗಿ ಕೈ ಚಾಚಬೇಕಿತ್ತು, ಆದರೆ ಈ ದಿನ ಯಾರ ಸಹಾಯ ಪಡೆಯಲಾರದೆ ಸಾಧ್ಯವಾದರೆ ಸಹಾಯ ಮಾಡುವ ಸ್ಥಿತಿಗೆ ದೇವರು ನಿಮ್ಮನ್ನು ಹೆಚ್ಚಿಸಿದ್ದಾರೆ. ಹಾಗಾಗಿ ಏನ್ ಮಾಡಬೇಕು? ಗರ್ವ ಪಡಬೇಕೋ? ಸ್ಥಿರಗೊಂಡಿದ್ದೀರಿ, ಗರ್ವ ಪಡೋಣ ಅಂತೀರಾ? ಆರೋಗ್ಯ ಸ್ವಲ್ಪ ಚೇತರಿಸಿಕೊಂಡಿದೆ, ಮತ್ತೆ ಹೋಗಿ ಪಾಪ ಮಾಡಬೇಕೋ? ಆರ್ಥಿಕ ಸ್ಥಿತಿ ಸ್ವಲ್ಪ ಸ್ಥಿರಗೊಂಡಿದೆ, ಮತ್ತೆ ಹೋಗಿ ಇಷ್ಟ ಬಂದಂತೆ ಬದುಕಬೇಕೋ? ದೇವರನ್ನು ಮರೆತು ಹೋಗಿ, ದೇವರನ್ನು ಬಿಟ್ಟು ಈ ದಿನ ನಿಮಗಿರುವ ಸ್ಥಿತಿಯ ನಿಮಿತ್ತ, ಸಿರಿಯ ನಿಮಿತ್ತವೋ, ಸಂಪಾದನೆಯ ನಿಮಿತ್ತವೋ, ನಿಮ್ಮ ಸ್ಥಾನದ ನಿಮಿತ್ತವೋ ದೇವರನ್ನು ಬಿಟ್ಟು ಲೋಕಾನುಸಾರವಾಗಿ ಜೀವಿಸುವುದಾದರೆ ಏನಾಗುತ್ತದೆ? ನೀವು ಉದ್ಧಾರವಾಗಲ್ಲ. ಅದನ್ನೇ ಹೇಳ್ತಿದ್ದೇನೆ. ನಾನು ಕೊಟ್ಟ ಆಶೀರ್ವಾದಗಳ ನಿಮಿತ್ತ ನಿಮ್ಮ ಮನಸ್ಸು ಮದಿಸುವುದಾದರೆ, ಅಂದರೆ ಗರ್ವ ಪಡುವುದಾದರೆ, 2ನೇ ಪೂರ್ವಕಾಲ ವೃತ್ತಾಂತ 26ನೇ ಅಧ್ಯಾಯ, ಇಲ್ಲಿ ಮದಿಸಿರುವಂತಹ, ಗರ್ವಿಸಿರುವಂತಹ ಒಬ್ಬ ವ್ಯಕ್ತಿಯನ್ನು ನೋಡೋಣ ಬನ್ನಿ. 2 ಕ್ರಾನಿಕಲ್ಸ್ 2ನೇಯ ಪೂರ್ವಕಾಲ ವೃತ್ತಾಂತ 26ನೇ ಅಧ್ಯಾಯದಲ್ಲಿ ಉಜ್ಜೀಯನ ಕುರಿತಾಗಿ ಬರೆಯಲಾಗಿದೆ. 4ನೇ ವಚನ, 5ನೇ ವಚನ. ಅವನು ತನ್ನ ತಂದೆಯಾದ ಅಮಾಚ್ಯನಂತೆ ಯೆಹೋವನ ಚಿತ್ತಾನುಸಾರವಾಗಿ ನಡೆದನು. ಎಷ್ಟು ಒಳ್ಳೆ ಮಾತಿದೆ ನೋಡಿ. ಯೆಹೋವನ ದೃಷ್ಟಿಗೆ, ಮನುಷ್ಯರ ದೃಷ್ಟಿಗೆ ಅಲ್ಲ. ನಾವು ಮನುಷ್ಯರ ದೃಷ್ಟಿಯಲ್ಲಿ ಯಥಾರ್ಥವಂತರಂತೆ, ನಂಬಿಗಸ್ತರಂತೆ, ನೀತಿವಂತರಂತೆ ನಾವು ಕಾಣಿಸಿಕೊಳ್ಳಬಹುದು, ನಟಿಸಿ ಅವರಿಗೆ ತೋರಿಸಬಹುದು. ಆದರೆ ದೇವರ ದೃಷ್ಟಿಯಲ್ಲಿ ಮಾತ್ರ ಯಥಾರ್ಥರಾಗಿ ನಟಿಸಲು ಸಾಧ್ಯವಿಲ್ಲ. ಸಹೋದರರೇ ಕೇಳ್ತಿದ್ದೀರಾ? ಸಹೋದರಿಯರೇ ಕೇಳ್ತಿದ್ದೀರಾ? ಮನುಷ್ಯರಿಗೆ ನೀವು ಮೋಸ ಮಾಡಬಹುದು, ಆದರೆ ದೇವರಿಗೆ ಮೋಸ ಮಾಡಲು ಸಾಧ್ಯವಿಲ್ಲ. ಮನುಷ್ಯರಿಗೆ ಮೋಸದಿಂದ ನಂಬುವಂತೆ ಮಾಡಬಹುದು, ಮನುಷ್ಯರ ಮುಂದೆ ನಟಿಸಬಹುದು, ಆದರೆ ದೇವರ ಮುಂದೆ ನಟಿಸುವುದು ಮಾತ್ರ ಸಾಧ್ಯವಿಲ್ಲ. ಉಜ್ಜೀಯ
ದೇವರ ಮುಂದೆ ಯಥಾರ್ಥನಾಗಿ ಜೀವಿಸಿದನಂತೆ. ಎಂಥ ಒಳ್ಳೆ ಮಾತು ನೋಡಿ. ಅವನು ರಾಜನಾಗಿ ಪರಿಪಾಲನೆ ಮಾಡುತ್ತಿದ್ದಾಗಿಯೂ, ಅವನಿಗೆ ಅಧಿಕಾರವಿದ್ದಾಗಿಯೂ, ಅಖಂಡವೂ ಇದ್ದಾಗಿಯೂ, ಆಸ್ತಿಪಾಸ್ತಿ ಕೂಡಿಸಿಕೊಳ್ತಾ ಇದ್ದಾಗಿಯೂ, ಎಲ್ಲರ ಮೇಲೆ ಪರಿಪಾಲನೆ ಮಾಡುತ್ತಿದ್ದಾಗಿಯೂ ಕೂಡ ದೇವರ ಮುಂದೆ ಬಂದು ತನಗಿರುವ ಕಷ್ಟಗಳನ್ನು ಹೇಳ್ಕೊಳ್ತಿದ್ದ. ದೇವರ ಮುಂದೆ ಬಂದು, ಅಯ್ಯ ಅಯ್ಯ, ನೀನೇ ನನಗೆ ಆಧಾರವಾಗಿದ್ದಿ, ನನ್ನ ಸಿಂಹಾಸನವಲ್ಲ ನನ್ನ ಆಧಾರ, ನೀನೇ ನನ್ನ ಆಧಾರ ಆಗಿದ್ದಿ ದೇವರೇ ಎಂದು ಹೀಗೆ ದೇವರನ್ನು ಆಶ್ರಯಿಸುತ್ತಾ ಇದ್ದ, ದೇವರ ಸಹಾಯ ಕೋರುತ್ತಾ ಇದ್ದ. ಒಬ್ಬ ರಾಜನಾದಾಗ್ಯೂ ಕೂಡ ಅವನು ರಾಜ್ಯವನ್ನು ಪರಿಪಾಲಿಸಲು ಪ್ರಾರಂಭಿಸಿದಾಗ ದೇವರನ್ನೇ ಅವಲಂಬಿಸಿಕೊಳ್ಳುತ್ತಾ ಇದ್ದ. ಬೈಬಲ್ನಲ್ಲಿ ಓದುತ್ತೇನೆ ನೋಡಿ, 5ನೇ ವಚನ. ದೇವಭಕ್ತಿಯನ್ನು ಬೋಧಿಸುತ್ತಿದ್ದ ಜಕರ್ಯನ ಜೀವಮಾನದಲ್ಲಿ ಅವನು ದೇವರನ್ನು ಅವಲಂಬಿಸಿಕೊಂಡಿದ್ದನು. ಯಾರು ಅವಲಂಬಿಸಿಕೊಂಡಿದ್ರು? ಒಬ್ಬ ರಾಜನು ದೇವರನ್ನು ಅವಲಂಬಿಸಿಕೊಳ್ಳುತ್ತಾನೆ. ತನ್ನ ಬುದ್ಧಿ ಬಲವನ್ನಾಗಲಿ, ಇಲ್ಲವೇ ಖಂಡದ ಬಲವನ್ನಾಗಲಿ, ಇಲ್ಲವೇ ಗುಂಡಿಗೆ ಬಲವಾಗಲಿ, ಇಲ್ಲವೇ ತನ್ನ ಸೈನ್ಯದ ಬಲವಾಗಲಿ, ಇಲ್ಲವೇ ಧನದ ಬಲವನ್ನಾಗಲಿ ಅವನು ಅವಲಂಬಿಸಲಿಲ್ಲ, ದೇವರನ್ನೇ ಅವಲಂಬಿಸಿಕೊಂಡ. ಫಲಿತವಾಗಿ ಏನಾಯ್ತು? ಹೀಗೆ ಅವನು ದೇವರನ್ನು ಅವಲಂಬಿಸಿದ್ದ ಕಾಲದಲ್ಲೆಲ್ಲ ದೇವರಾದ ಯೆಹೋವನು ಅವನನ್ನು ಅಭಿವೃದ್ಧಿಗೆ ತಂದನು. ಎಂತಹ ಅದ್ಭುತವಾದ ಮಾತು ನೋಡಿ. ನೀವು ಈ ದಿನ ಯಾವ ಉದ್ಯೋಗ ಮಾಡ್ತಾ ಇದ್ದೀರಿ? ಸಾಕಾಗಲಾರದಂತಹ ಸಂಬಳ ಸಿಗುವ ಒಂದು ಉದ್ಯೋಗ ಮಾಡ್ತಾ ಇದ್ದೀರೋ, ಇಲ್ಲವೇ ಐಷಾರಾಮಿನಿಂದ ಜೀವಿಸುವಂತಹ ಸಂಬಳ ಪಡೆಯುವಂತಹ ಉದ್ಯೋಗ ನೀವು ಮಾಡ್ತಾ ಇದ್ದೀರೋ? ಏನ್ ಮಾಡ್ತಾ ಇದ್ದೀರೆಂದು ನನಗೆ ಗೊತ್ತಿಲ್ಲ. ಆದರೆ ಉದ್ಯೋಗದಿಂದ ನಿಮಗೆ ಬರುವ ಆದಾಯ ನಿಮಗೆ ಸಾಲದೇ ಇರಬಹುದು, ಇಲ್ಲವೇ ನಿಮ್ಮ ಖರ್ಚುಗಳಿಗೆ ಮಿಗಿಲಾದಂತಹ ಅಧಿಕವಾದ ಸಂಪಾದನೆ ನಿಮಗಿರಬಹುದು. ಆದರೆ ಕೇಳ್ತಿದ್ದೇನೆ ಪ್ರಿಯ ಸಹೋದರ ಸಹೋದರಿಯರೇ, ದೇವರು ನಿಮ್ಮನ್ನು ಆಶೀರ್ವದಿಸುತ್ತಿರುವಾಗ, ಉದ್ಯೋಗದಲ್ಲಿ, ವ್ಯಾಪಾರದಲ್ಲಿ, ವ್ಯವಸಾಯದಲ್ಲಿ, ವಿದ್ಯಾಭ್ಯಾಸದಲ್ಲಿ, ವೈದ್ಯಕೀಯದಲ್ಲಿ ದೇವರು ನಿಮ್ಮನ್ನು ಆಶೀರ್ವದಿಸುತ್ತಿರುವಾಗ ದೇವರಿಂದ ದೂರ ಆಗಬೇಡಿ. ಉಪವಾಸ ಪ್ರಾರ್ಥನೆಗೆ ಬನ್ನಿರಿ ಎಂದು ಕರೆದಾಗ ಎಂಥವರು ಬರ್ತಾರೆ ಗೊತ್ತಾ ನಿಮಗೆ? ಹೇಳ್ತೇನೆ ಕೇಳಿ. ಉದ್ಯೋಗವಿಲ್ಲದಂಥವರು, ಆರ್ಥಿಕ ಸಮಸ್ಯೆಗಳಿಂದ ಬಳಲುತ್ತಾ ಇರುವಂಥವರು, ಆರೋಗ್ಯ ಸರಿಯಾಗಿಲ್ಲದಂಥವರು, ಕುಟುಂಬ ಸಮಸ್ಯೆ ಹಾದು ಹೋಗುವಂಥವರು, ಇಂಥವರು ಪ್ರಿಯರೇ ಹೆಚ್ಚಾಗಿ ಬರುತ್ತಾರೆ. ಅಷ್ಟಕ್ಕೂ ವಾಸ್ತವದಲ್ಲಿ ಎಂಥವ್ರು ಬರ್ಬೇಕು ಹೇಳಿ? ನೀವೇ ಹೇಳಿ, ವಾಸ್ತವದಲ್ಲಿ ಎಂಥವ್ರು ಬರ್ಬೇಕು ಹೇಳಿ? ದೇವ್ರೇ, ಒಮ್ಮೆ ನನಗೆ ಉದ್ಯೋಗವಿರಲಿಲ್ಲ, ಪ್ರಾರ್ಥಿಸಿದಾಗ ನೀನೇ ನನಗೆ ಉದ್ಯೋಗ ಕೊಟ್ಟಿದ್ದೇವ್ರೆ, ನಿಮ್ಮ ಸನ್ನಿಧಿಗೆ ಕೃತಜ್ಞತೆಯಿಂದ ಬರುತ್ತೇನೆ ಎಂದು ಹೇಳ್ತಾ ಬರಬೇಕಲ್ಲವೇ? ನನಗೆ ಮಕ್ಕಳಿಲ್ಲದಿರುವಾಗ ಒಳ್ಳೆ ಮಕ್ಕಳನ್ನು ಕೊಟ್ಟಿದ್ದೀರಿ ದೇವರೇ, ಕೃತಜ್ಞತೆಯಿಂದ ನಿಮ್ಮ ಸನ್ನಿಧಿಯಲ್ಲಿ ಆರಾಧಿಸುವ ಜವಾಬ್ದಾರಿಕೆ ನನ್ನದಾಗಿದೆ ಎಂದು ಬರಬೇಕಲ್ಲವೇ? ಅನಾರೋಗ್ಯದಿಂದ ಬಾಧೆ ಪಡುತ್ತಿರುವಾಗ ನೀವು ಪ್ರಾರ್ಥಿಸಿದಾಗ ದೇವರು ನಿಮ್ಮನ್ನು ಸ್ವಸ್ಥಪಡಿಸಿದರೆ ನೀವೇನ್ ಮಾಡಬೇಕು? ದೇವರ ಸನ್ನಿಧಿಗೆ ಬಂದು ಆತನನ್ನು ಆರಾಧಿಸಬೇಕಲ್ಲವೇ? ದೇವರು ಉದ್ಯೋಗ ಕೊಟ್ಟಿರುವುದರಿಂದ, ಗರ್ಭಫಲ ಕೊಟ್ಟಿರುವುದರಿಂದ, ಆರೋಗ್ಯ ಕೊಟ್ಟಿರುವುದರಿಂದ, ಎಲ್ಲವನ್ನು ಕೊಟ್ಟಿರುವುದರಿಂದ ನೀವೇನ್ ಮಾಡ್ತಾ ಇದ್ರಿ? ಆತನನ್ನು ಬಿಟ್ಟು ಹೊರಟೋಗ್ತಾ ಇದ್ದೀರಿ. ಅದು ಒಳ್ಳೆಯದಲ್ಲ. ಈ ರಾಜನು, ಉಜ್ಜೀಯನು ಎಂಬ ಈ ರಾಜನು, ಅವನು ರಾಜನಾಗಿ ಪರಿಪಾಲಿಸುತ್ತಿರುವಾಗ ಪ್ರತಿ ವಿಷಯದಲ್ಲಿ ದೇವರನ್ನೇ ಅವಲಂಬಿಸಿ ದೇವರನ್ನೇ ಆಶ್ರಯಿಸುತ್ತಾ ಇದ್ದ. ದೇವರೇ, ನೀನೇ ನನ್ನ ಆಶ್ರಯ ಅನ್ನುತ್ತಿದ್ದ. ನೀನೇ ನನ್ನ ದುರ್ಗವಾಗಿದ್ದಿ, ನೀನೇ ನನ್ನ ಸೈನ್ಯಕ್ಕೂ ನನ್ನ ದೇಶಕ್ಕೂ ಆಧಾರವಾಗಿದ್ದಿ ಎಂದು ಹೀಗೆ ದೇವರನ್ನು ಅವಲಂಬಿಸಿಕೊಂಡಿದ್ದ ಕಾಲದಲ್ಲೆಲ್ಲ ಆ ರಾಜನು ಬಹಳವಾಗಿ ಏನಾದನಂತೆ? ಅಭಿವೃದ್ಧಿಯಾದನಂತೆ, ಆಶೀರ್ವದಿಸಲ್ಪಡುತ್ತಾನೆ. ಸಹೋದರ ಸಹೋದರಿಯರೇ, ನೀವು ಕೂಡ ಆಶೀರ್ವದಿಸಲ್ಪಡಬೇಕೆಂದು ಬಯಸುತ್ತಾ ಇದ್ದೀರಾ? ಅಭಿವೃದ್ಧಿ ಹೊಂದಬೇಕೆಂದು ಬಯಸುತ್ತಾ ಇದ್ದೀರಾ? ಅನೇಕ ಜನರಿಗೆ ಆಶೀರ್ವಾದಕರವಾಗಿರಬೇಕೆಂದು ಆಶಿಸುತ್ತಿದ್ದೀರಾ? ಅದಕ್ಕೆ ಒಂದೇ ಒಂದು ಸೀಕ್ರೆಟ್ ಇದೆ. ಯಾವುದು ಆ ಸೀಕ್ರೆಟ್? ಜೀವವುಳ್ಳಂತಹ ದೇವರ ಮೇಲೆ ಆಧಾರಗೊಂಡಿರುವಂಥದ್ದೇ, ಆತನನ್ನೇ ಆಶ್ರಯಿಸುವಂಥದ್ದೇ ಆಗಿದೆ. ಮನುಷ್ಯರನ್ನು ಆಶ್ರಯಿಸುವುದಕ್ಕಿಂತಲೂ, ರಾಜರನ್ನು ಆಶ್ರಯಿಸುವುದಕ್ಕಿಂತಲೂ ಯೆಹೋವನನ್ನೇ ಆಶ್ರಯಿಸುವಂಥದ್ದು ಏನಂತೆ? ಮೇಲು. ನಿಮ್ಮ ಉದ್ಯೋಗವನ್ನಲ್ಲ ನೀವು ಆಧಾರ ಮಾಡಿಕೊಳ್ಳಬೇಕಾದದ್ದು, ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಅನ್ನಲ್ಲ ನೀವು ಆಧಾರ ಮಾಡಿಕೊಳ್ಳಬೇಕಾದದ್ದು. ಯಾಕೆಂದರೆ ಹೇಳ್ತೇನೆ ಕೇಳಿ, ಒಬ್ಬ ಸಹೋದರನಿದ್ದ, ಉನ್ನತವಾದ ಕಂಪನೀಸ್ಗಳಲ್ಲಿ ಉನ್ನತವಾದ ಸ್ಥಾನದಲ್ಲಿ ಉದ್ಯೋಗ ಮಾಡಿದ. ಒಂದು ದಿನ ನನಗೆ ಭೇಟಿಯಾದಾಗ, ಬ್ರದರ್ ಪ್ಲೀಸ್ ಪ್ರೇ ಫಾರ್ ಮೀ ಅಂತ ಹೇಳಿದ್ರು. ಅಷ್ಟೇ ಅಲ್ಲ, ಆ ವ್ಯಕ್ತಿ ಕೆಲವು ಸಾವಿರಾರು ಜನರಿಗೆ ಉದ್ಯೋಗ ಕೊಡಿಸಿದ. 100 ಜನರಿಗಲ್ಲ, ಸಾವಿರಾರು ಜನರಿಗೆ ಉದ್ಯೋಗ ಕೊಡಿಸಿದ. ಆ ನಂತರ ಹಾಗೆ ಮಾತಾಡುತ್ತಾ, ಬ್ರದರ್ ವಿಲ್ ಯು ಪ್ಲೀಸ್ ಪ್ರೇ ಫಾರ್ ಮೀ, ದಯವಿಟ್ಟು ನನಗಾಗಿ ಪ್ರಾರ್ಥಿಸುವಿರಾ? ಎದಕ್ಕಾಗಿ ಪ್ರಾರ್ಥಿಸಬೇಕೆಂದು ಕೇಳಿದೆ. ಈಗ ನನಗೆ ಉದ್ಯೋಗ ಇಲ್ಲ ಅಂದ್ರು. ಏನಂದ್ರಿ? ನಿಮಗುದ್ಯೋಗ ಇಲ್ಲದಿರುವುದೇನು? ಹೌದು ಬ್ರದರ್, ಈಗ ನನಗುದ್ಯೋಗವಿಲ್ಲ. ಅದೇನಯ್ಯ, ನೀನು ಸಾವಿರಾರು ಜನರಿಗೆ ಉದ್ಯೋಗ ಕೊಡಿಸಿದೆಯಲ್ಲವೇ? ಯಸ್, ಟ್ರೂ, ನಿಜವೇ, ಸಾವಿರಾರು ಜನರಿಗೆ ಉದ್ಯೋಗ ಕೊಡಿಸಿದ್ದೇನೆ. ಆದರೆ ಉದ್ಯೋಗ ಹೊರಟು ಹೋಗಬೇಕಾದಾಗ ಯಾರು ತಡೆಯಲಿಕ್ಕಾಗುತ್ತೆ ಹೇಳಿ? ಹೊರಟು ಹೋಯಿತು. ಈ ದಿನ ನೀವು ಕೂಡ ಉದ್ಯೋಗವನ್ನು ಆಧಾರ ಮಾಡಿಕೊಂಡು ಜೀವಿಸ್ತಾ ಇದ್ದೀರಾ? ದೇವರನ್ನು ಮರೆತು, ದೇವರನ್ನು ಬಿಟ್ಟು ಉದ್ಯೋಗ ಆಧಾರ ಮಾಡಿಕೊಂಡು ಜೀವಿಸ್ತಾ ಇದ್ದೀರಾ? ದೇವರಿಗೆ ಒಂದು ಕ್ಷಣ ಹಿಡಿಯೋದಿಲ್ಲ ನಿಮಗಿರುವ ಉದ್ಯೋಗ ತೊಲಗಿಸುವುದಕ್ಕಾಗಿ. ಗರ್ವ ಪಡಬೇಡಿ ಪ್ರಿಯರೇ. ನಿಮ್ಮ ಉದ್ಯೋಗ ನೋಡಿಕೊಂಡು, ನನಗೆ ಪರ್ಮನೆಂಟ್ ಜಾಬ್ ಇದೆ,
ಯಾರು ನನಗೆ ತೆಗೆದುಹಾಕಲ್ಲ ಎಂದು ಗರ್ವ ಪಡ್ತಾ ಇದ್ದೀರಾ? ಆತನು ಮನಸ್ಸು ಮಾಡಿದ್ರೆ ಒಂದು ಕ್ಷಣ ಸಾಕು. ಆರೋಗ್ಯ ನೋಡಿಕೊಂಡು ಗರ್ವ ಪಡ್ತಾ ಇದ್ದೀರಾ? ಅಂದವನ್ನು ನೋಡಿ ಗರ್ವ ಪಡ್ತಾ ಇದ್ದೀರಾ? ಅಧಿಕಾರವನ್ನು ನೋಡಿಕೊಂಡು ಗರ್ವ ಪಡ್ತಾ ಇದ್ದೀರಾ? ಆಸ್ತಿ ಪಾಸ್ತಿಯನ್ನು ನೋಡಿ ಗರ್ವ ಪಡ್ತಾ ಇದ್ದೀರಾ? ಆತನಿಗೆ ಒಂದು ಕ್ಷಣ ಸಾಕು. ದೇವರು ಮನಸ್ಸು ಮಾಡುವುದಾದರೆ ಯಾವುದನ್ನು ನೀವು ಆಧಾರ ಮಾಡಿಕೊಂಡು ಜೀವಿಸುತ್ತಾ ಇದ್ದೀರೋ ಅದನ್ನು ನಿಮ್ಮಿಂದ ದೇವರು ದೂರ ಮಾಡಲು ಕ್ಷಣ ಸಾಕು. ಉಜ್ಜೀಯ ದೇವರನ್ನೇ ಅವಲಂಬಿಸಿಕೊಂಡಿರುವವರೆಗೂ ಅತ್ಯಧಿಕವಾಗಿ ಆಶೀರ್ವದಿಸಲ್ಪಟ್ಟ ಕೊನೆಗೆ ಒಂದು ಸ್ಥಾನಕ್ಕೆ ಬರ್ತಾನೆ. ಎಂತಹ ಸ್ಥಾನ ಎನ್ನುವುದಾದರೆ, ಸಾಕಪ್ಪ, ನಾನು ಸ್ಥಿರಗೊಂಡಿದ್ದೇನೆ, ನನ್ನ ರಾಜ್ಯ ಈಗ ಸ್ಥಿರಗೊಂಡಿದೆ. ಇದಕ್ಕಿಂತ ಮುಂಚೆ ಗಾಬರಿಯಿಂದ ಜೀವಿಸುತ್ತಾ ಇದ್ದೆ, ಭಯದಿಂದ ಜೀವಿಸುತ್ತಾ ಇದ್ದೆ. ಯಾರು ದಾಳಿ ಮಾಡ್ತಾರೋ ಗೊತ್ತಿಲ್ಲ, ಸರಿಯಾದ ಸೈನ್ಯ ನನಗಿರಲಿಲ್ಲ, ಎಲ್ಲಿ ಸೋತು ಹೋಗ್ತೇನೇನೋ, ಯಾವ ದೇಶದವರು ಬಂದು ದಾಳಿ ಮಾಡ್ತಾರೋ ಗೊತ್ತಿಲ್ಲ, ನನ್ನ ಸಿಂಹಾಸನ ಕಸ್ಕೊಳ್ತಾರೆಂದು ಗೊತ್ತಿಲ್ಲ ಎಂದು ಭಯಪಡ್ತಾ ಇದ್ದೆ. ಈಗ ಸೈನ್ಯವನ್ನು ಬಲಪಡಿಸಿಕೊಂಡಿದ್ದೇನೆ. ಯಾವುದೇ ಯುದ್ಧ ಬಂದ್ರೆ ಎದುರಿಸಬಲ್ಲೆ, ಯಾವುದೇ ಸಮಸ್ಯೆ ಬಂದ್ರೆ ಜಯಿಸಬಲ್ಲೆ, ಎಂಥದೇ ಸೈನ್ಯ ಬಂದ್ರೆ ಸೋಲಿಸಬಲ್ಲೆ. ಸ್ಥಿರಗೊಂಡಿದ್ದೇನೆ ಎಂದು ಹೇಳಿ ಸ್ಥಿರಗೊಂಡ ಪ್ರಿಯರೇ, ಸ್ಥಿರಗೊಂಡಿದ್ದನಂತೆ. ಈ ದಿನ ನಮ್ಮ ಮಧ್ಯೆ ಯಾರಾದರೂ ಇದ್ದೀರಾ ಸ್ಥಿರಗೊಂಡಂಥವರು? ಉದ್ಯೋಗದಲ್ಲಿ ಸ್ಥಿರಗೊಂಡಂಥವರು, ಕುಟುಂಬದಲ್ಲಿ ಸ್ಥಿರಗೊಂಡಂಥವರು, ವ್ಯಾಪಾರದಲ್ಲಿ ಸ್ಥಿರಗೊಂಡಂಥವರು, ಜೀವಿತದಲ್ಲಿ ಸ್ಥಿರಗೊಂಡಂಥವರು ನಮ್ಮ ಮಧ್ಯೆ ಇದ್ದೀರಾ? ಹಾಗಾದ್ರೆ ಜಾಗ್ರತೆ. ನೀವು ಸ್ಥಿರಗೊಂಡಿರುವುದಾದರೆ ಹಾಗೆ ನಿಮ್ಮನ್ನು ಸ್ಥಿರಗೊಳಿಸಿದಾತನೇ ನನ್ನ ಕರ್ತನಾದ ಯೇಸು ಕ್ರಿಸ್ತನಾಗಿದ್ದಾನೆ. ಸ್ಥಿರಗೊಂಡಂಥವರೇ ಕೇಳಿರಿ, ಜಾಗ್ರತೆ. ಯಾಕೆಂದರೆ ಮುಂದೆ ನೋಡಿರಿ, ಅದೇ 26ನೇ ಅಧ್ಯಾಯ, ಅದೇ 2ನೇ ಪೂರ್ವಕಾಲ ವೃತ್ತಾಂತ 26ನೇ ಅಧ್ಯಾಯ 16ನೇ ವಚನ ಓದುತ್ತಿದ್ದೇನೆ. ಆದರೆ ಏನಂತೆ? ಆದರೆ ಅವನು ಸ್ಥಿರಗೊಂಡ ನಂತರ ಮನಸ್ಸಿನಲ್ಲಿ ಗರ್ವಿಷ್ಠನಾಗಿ, ಏನಂತೆ? ಗರ್ವಿಷ್ಠನಾಗಿ ಏನಾಗಿ ಹೋದನಂತೆ? ಬೈಬಲ್ ಏನು ಹೇಳುತ್ತದೆ? ಭ್ರಷ್ಟನಾದನು. 4ನೇ ವಚನ ಏನು ಹೇಳುತ್ತೆ? ಅವನು ತನ್ನ ತಂದೆಯಾದ ಅಮಾಚ್ಯನಂತೆ ಯೆಹೋವನ ಚಿತ್ತಾನುಸಾರವಾಗಿ ನಡೆದುಕೊಂಡ. ಪ್ರಾರಂಭ ಚೆನ್ನಾಗಿತ್ತು ಪ್ರಿಯರೇ, ಯಥಾರ್ಥತೆಯಿಂದ ಪ್ರಾರಂಭಿಸಿದ, ದೇವರನ್ನೇ ಅವಲಂಬಿಸಿಕೊಂಡಿದ್ದ, ದೇವರನ್ನೇ ಆಶ್ರಯಿಸಿಕೊಂಡಿದ್ದ, ದೇವರೇ ಅವನನ್ನು ಆಶೀರ್ವದಿಸಿದ್ರು, ದೇವರೇ ಸ್ಥಿರಪಡಿಸಿದ್ರು. ದೇವರಿಂದ ಸ್ಥಿರಗೊಂಡ ನಂತರ ಸ್ಥಿರತೆ ಹೊಂದಿಕೊಂಡಂತಹ ಉಜ್ಜೀಯ ಏನ್ ಮಾಡಿದ ಗೊತ್ತಾ? ಗರ್ವಪಟ್ಟ. ಆ ಗರ್ವ ಏನ್ ಮಾಡಿತು ಗೊತ್ತಾ ಪ್ರಿಯರೇ? ಉಜ್ಜೀಯನಿಗೆ ಕೆಟ್ಟವನನ್ನಾಗಿ ಮಾಡಿತು, ಭ್ರಷ್ಟನಾಗಿ ಮಾಡಿತು. ಈ ದಿನ ನಮ್ಮ ಮಧ್ಯೆ ಯಾರಾದರೂ ಸ್ಥಿರಗೊಳ್ತಾ ಇದ್ದೀರಾ? ಗರ್ವ ಬರದಂತೆ ನೋಡಿಕೊಳ್ಳಿರಿ. ಒಂದು ಒಳ್ಳೆ ಮನೆ ಕಟ್ಕೊಂಡಿದ್ದೀರಾ? ಸಂತೋಷ. ಆದ್ರೆ ಗರ್ವ ಬರಲಾರದಂತೆ ನೋಡ್ಕೊಳ್ಳಿ. ಒಂದು ಕಾರ್ ಕೊಂಡ್ಕೊಂಡಿದ್ದೀರಾ? ಸಂತೋಷ. ಆದ್ರೆ ಗರ್ವ ಬರಲಾರದಂತೆ ನೋಡಿಕೊಳ್ಳಿ. ಸ್ವಲ್ಪ ಒಳ್ಳೆ ಬಟ್ಟೆ ಧರಿಸುತ್ತಾ ಇದ್ದೀರಾ? ಸಂತೋಷ. ಆದ್ರೆ ಗರ್ವ ಬರಲಾರದಂತೆ ನೋಡಿಕೊಳ್ಳಿ. ಉಜ್ಜೀಯ ತಾನು ಸ್ಥಿರಪಡುವುದಕ್ಕಿಂತ ಮುಂಚೆ ದೇವರನ್ನೇ ಅವಲಂಬಿಸಿದ. ದೇವರನ್ನು ಅವಲಂಬಿಸಿರುವುದರಿಂದಲೇ ದೇವರು ಅವನನ್ನು ಆಶೀರ್ವದಿಸುತ್ತಾರೆ. ಯಾವ ರೀತಿಯಾಗಿ? ಅತ್ಯಧಿಕವಾಗಿ ಆಶೀರ್ವದಿಸುತ್ತಾರೆ. ಅವನನ್ನು ದೇವರು ಆಶೀರ್ವದಿಸಿದರೆ ಸ್ಥಿರಗೊಂಡ ನಂತರ ಅದೇ ದೇವರನ್ನು ಅವಲಂಬಿಸಿಕೊಂಡು ದೇವರನ್ನು ಆರಾಧಿಸುವುದರ ಬದಲಿಗೆ ಈ ರಾಜನು ಮಾಡಿದೇನು ಗೊತ್ತಾ? ತನ್ನ ಹೃದಯದಲ್ಲಿ ಗರ್ವಿಷ್ಠನಾಗಿ ಭ್ರಷ್ಟನಾಗಿ ಹೋದ. ಆ ನಂತರ ಬೇಕಾದರೆ ನೀವು ನೋಡಿ, ಅವನ ಗರ್ವಕ್ಕೆ ದೇವರು ಶಿಕ್ಷೆ ವಿಧಿಸುತ್ತಾರೆ. ಯಾವುದು ಆ ಶಿಕ್ಷೆ ಗೊತ್ತಾ ನಿಮಗೆ? ಭಯಂಕರವಾದ ರೋಗ. ಯಾವುದು ಆ ರೋಗ ಗೊತ್ತಾ? ಕುಷ್ಠರೋಗ. ರಾಜನಿಗೆ ಕುಷ್ಠ ಬಂದ್ರೆ ಹೇಗಿರುತ್ತೆ ಯೋಚಿಸಿ ಪ್ರಿಯರೇ. ಆ ದಿನಗಳಲ್ಲಿ ಕುಷ್ಠರೋಗಿಗಳಲ್ಲಿ ಯಾರು ಕೂಡ ಮನುಷ್ಯರ ಮಧ್ಯೆ ಇರುವ ಹಾಗಿರಲಿಲ್ಲ. ಬೇರೆಯಾಗಿ ಒಬ್ಬಂಟಿಗರಾಗಿ ಅರಣ್ಯದಲ್ಲಿಯೇ ಜೀವಿಸಬೇಕಾಗಿತ್ತು. ರಾಜನಾಗಿ ಪರಿಪಾಲಿಸಬೇಕಾದವನು ಈ ಉಜ್ಜೀಯ ಕೊನೆಗೆ ದಿಕ್ಕಿಲ್ಲದವನಾಗಿ ಊರ ಹೊರಗಡೆ ಇರುವಂತಹ ರೋಗ ಕೊಂಡು ತಂದುಕೊಂಡ. ಜಾಗ್ರತೆ. ಸ್ವಾರ್ಥತೆ ನಿಮ್ಮಲ್ಲಿ ಇರಬಾರದು. ಸ್ವಾರ್ಥತೆ ನಿಮಗೇನ್ ಮಾಡುತ್ತೆ ಗೊತ್ತಾ? ನೀವು ಚೆನ್ನಾಗಿದ್ರೆ ಸಾಕು, ಬೇರೆಯವರು ಹೇಗಿದ್ರೆ ನಮಗೇನು ಎನ್ನುವುದು ಸ್ವಾರ್ಥತೆಯಾಗಿದೆ. ಗರ್ವ ಇರಬಾರದು. ಅದು ನಿಮ್ಮ ಗತಿಯನ್ನು ಮರೆತು ಹೋಗಿ ಈ ದಿನ ನಿಮಗಿರುವ ಸ್ಥಿತಿಯನ್ನು ಆಧಾರ ಮಾಡಿಕೊಂಡು ದೇವರಿಂದ ದೂರ ಮಾಡುತ್ತದೆ, ನಿಮ್ಮನ್ನು ಭ್ರಷ್ಟರನ್ನಾಗಿ ಮಾಡುತ್ತೆ. ಅಷ್ಟು ಮಾತ್ರವಲ್ಲ, ಅದು ಮಾಯವಾಗದಂತಹ ಗಾಯ ಮಾಡುತ್ತೆ. ಒಮ್ಮೆ ಒಬ್ಬ ಯವನ ಹುಡುಗ ಎಂದಿನಿಂದಲೂ ಬೈಕ್ ಕೊಂಡ್ಕೊಳ್ಬೇಕೆಂದು ಎಷ್ಟೋ ಆಸೆಪಟ್ಟು ಒಂದು ಬೈಕ್ ಕೊಂಡುಕೊಳ್ತಾನೆ. ಈಗ ಬೈಕ್ ಕೊಂಡುಕೊಂಡ ಹುಡುಗ ಸುಮ್ನೆ ಇರ್ತಾನಂತೀರಾ? ಎಲ್ಲಿ ಸುಮ್ನೆ ಇರೋದು? ಬೆಳಗಾಗೋದೇ ತಡ ಪ್ರಿಯರೇ, ಆ ಬೈಕ್ ಸ್ಟಾರ್ಟ್ ಆಗೋದೇ ತಡ. ಅವನೇನ್ ಮಾಡ್ತಾನೆ ಹೇಳಿ? ರೈ ಅಷ್ಟೇನಾ? ಆ ಬೀದಿಯಲ್ಲಿರುವವರೆಲ್ಲ ಗಾಬರಿಯಿಂದ ಹೊರಗಡೆ ಬರಲೇಬೇಕು. ಇನ್ನು ಬೈಕ್ ಮೇಲೆ ಕೂತ್ರೆ ಅದರ ಎಕ್ಸಲೇಟರ್ ರೈ 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 ಎಂಬುದಾಗಿ ಓಡಿಸ್ತಾ ಇರ್ತಾನೆ. ಊರಿಗೂರೆಲ್ಲ ಹೊರಗೆ ಬಂದು ನೋಡ್ತಾ ಇತ್ತು. ಅವರೆಲ್ಲ ಹೊರಗೆ ಬಂದು ನೋಡುವಾಗ ಈ ವೀಲಿಂಗ್ ಮಾಡ್ತಾರೆ, ನಿಮಗೆಲ್ಲ ಗೊತ್ತಲ್ಲವೇ? ಹಾಗೆಯೇ ಇವನು ಒಂದೇ ಚಕ್ರದ ಮೇಲೆ ಬೈಕ್ ಓಡಿಸ್ತಾ ಇದ್ದ. ಫ್ರಂಟ್ ವೀಲ್ ಗಾಳಿಯಲ್ಲಿ ಹಾರಾಡ್ತಾ ಇತ್ತು.
ಹಿಂದೆ ಇರುವ ಒಂದೇ ಚಕ್ರದ ಮೇಲೆ ರೈ 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 ಎಂದು ಓಡಿಸ್ತಾ ಇದ್ದ. ಒಂದು ಹಂತದಲ್ಲಿ ಅವರನ್ನು ನೋಡಿ ಜೋರಾಗಿ ಎಕ್ಸಲೇಟರ್ ಮಾಡ್ತಾನೆ, ಅದು ಹಾಗೆಯೇ ಗಾಳಿಯಲ್ಲಿ ಹಾರಾಡುತ್ತೆ. ತಕ್ಷಣ ಮೇಲೆ ಹಾರಿದ ಬೈಕ್ ಅವನ ಮೇಲೆ ಬೀಳುತ್ತೆ. ಬೈಕ್ ಇವನ ಮೇಲೆ ಬಿದ್ರೆ ಬೋನ್ಸ್ ಏನಾಗ್ತವೆ ಹೇಳಿ. ಹಾಸ್ಪಿಟಲ್ ಸೇರಿಸಿದ ನಂತರ ಈ ಕೈಗೆ ಒಂದು ಕಡೆ ಸಿಮೆಂಟ್ ಹಾಕ್ತಾರೆ, ಈ ಇನ್ನೊಂದು ಕೈಗೆ ಸಿಮೆಂಟ್ ಹಾಕ್ತಾರೆ, ಕಾಲುಗಳಿಗೂ ಸಿಮೆಂಟು, 2 ಕಾಲುಗಳಿಗೆ ಸಿಮೆಂಟ್ ಹಾಕ್ತಾರೆ, ಇನ್ನು ಉಳಿದಿರೋದು ಬಾಡಿ ಅಷ್ಟೇ. ಪೂರ್ತಿ ಕೈ ಕಾಲುಗಳೆಲ್ಲ ಮಂಚಕ್ಕೆ ಕಟ್ಟಿ ತೂಗು ಹಾಕ್ತಾರೆ. ಈ ರೀತಿಯಾಗಿ ಹೇಳುವುದರಲ್ಲಿ ನನ್ನ ತಾತ್ಪರ್ಯವೇನೆಂದರೆ, ಇವನು ರೈ ರೈ ಎಂಬುದಾಗಿ ಎಕ್ಸಲೇಟರ್ ಕೊಟ್ಟು ಆ ಬೀದಿಯಲ್ಲಿ ಹೋಗಲು ಅವನಿಗೆ ಹಿಡಿಯುವ ಸಮಯ 30 ಸೆಕೆಂಡು. ಆ 30 ಸೆಕೆಂಡಿನ ಆನಂದಕ್ಕೋಸ್ಕರ ಈ ಮಹಾನುಭವನು 3 ಕಾಲಗಳವರೆಗೂ ಆ ಮಂಚಕ್ಕೆ ಕಟ್ಟಾಕಲ್ಪಡಲೇಬೇಕು. ಹಾಗ್ ಮಾಡುತ್ತೆ ಗರ್ವ. ಸ್ವಲ್ಪ ಹೊತ್ತು ನಿಮಗೆ ಆನಂದ ಕೊಡುತ್ತೆ, ಆದರೆ ಅದು ಶಾಶ್ವತವಾಗಿ ನಿಮ್ಮನ್ನು ಬಂಧಿಸಿ ಬಿಡುತ್ತದೆ, ಬಂಧನಕ್ಕೆ ಗುರಿಪಡಿಸುತ್ತದೆ, ನೀವು ಬದುಕಲಾರದಂತೆ ಮಾಡುತ್ತೆ. ಸಹೋದರ ಸಹೋದರಿಯರೇ, ಗರ್ವಕ್ಕೆ ಅವಕಾಶ ಕೊಡಬೇಡಿ. ನಾವೆಲ್ಲರೂ ಆಶೀರ್ವದಿಸಲ್ಪಡಬೇಕು ಎಂದು ಮನಪೂರ್ವಕವಾಗಿ ಕೋರುತ್ತಿದ್ದೇನೆ. ಪ್ರತಿ ಕುಟುಂಬ ಆಶೀರ್ವದಿಸಲ್ಪಡಬೇಕು ಎಂದು ಮನಪೂರ್ವಕವಾಗಿ ಕೋರುತ್ತಿದ್ದೇನೆ. ದೇವರು ಖಂಡಿತವಾಗಿ ಕಲ್ವರಿ ಸ್ವರ ವೀಕ್ಷಿಸುವಂತಹ ಪ್ರತಿ ಕುಟುಂಬವನ್ನು ಆತನು ಆಶೀರ್ವದಿಸುತ್ತಾನೆ ಎಂದು ನಾನು ನಂಬುತ್ತೇನೆ. ದಿವ್ಯ ದಾನಗಳಿಂದ ತುಂಬಿಸುತ್ತಾರೆ ಎಂದು ನಂಬುತ್ತೇನೆ. ಆದರೆ ಸ್ಥಿರಗೊಂಡ ನಂತರ ಏನ್ ಮಾಡಬಾರದು? ಗರ್ವ ಪಡಬೇಡಿರಿ. ಗರ್ವ ನಿಮ್ಮ ನೆರಳಿನ ಸಮೀಪಕ್ಕೂ ಬರಗೊಡಿಸಬೇಡಿ. 10 ವರ್ಷಗಳ ಹಿಂದೆ, 15 ವರ್ಷಗಳ ಹಿಂದೆ ನನ್ನನ್ನು ನೋಡಿದವರು ಯಾರಾದರೂ ಇದ್ರೆ ಕೈ ತೋರಿಸ್ತೀರಾ? ಬ್ರದರ್, ನಿಮ್ಮನ್ನು 15 ವರ್ಷದಿಂದ ನೋಡ್ತಿದ್ದೇವೆ ಅನ್ನುವಂಥವ್ರು. ರೈಟ್, 15 ವರ್ಷದಿಂದ ನೋಡ್ತಿದ್ದೀರಿ. ಅದರಲ್ಲಿ ಕಲ್ವರಿ ಟೆಂಪಲ್ನಲ್ಲಿ ಎಷ್ಟು ಜನ ಇದ್ರಿ ಹೇಳಿ? ಈ ದಿನ ಕಲ್ವರಿ ಟೆಂಪಲ್ನಲ್ಲಿ ಎಷ್ಟು ಜನ ಇದ್ದಾರೆ ಹೇಳಿ? ಸರಿ, 15 ವರ್ಷಗಳ ಹಿಂದೆ ನನ್ನನ್ನು ನೋಡಿ ನನಗೆ ಮಾತಾಡಿಸಿದಂಥವರು ಇವಾಗ್ಲೂ ಕೂಡ ನನಗೆ ನೋಡಿ ನನ್ನೊಂದಿಗೆ ಮಾತಾಡ್ತೀರಿ. ನಿಮ್ಮಲ್ಲಿ ಎಷ್ಟು ಜನ ಹೇಳಬಲ್ಲಿರಿ? ಎಷ್ಟು ಗರ್ವ ಇದೆ ಅವರಿಗೆ. 15 ವರ್ಷಗಳ ಹಿಂದೆ ಹೇಗಿರ್ತಾ ಇದ್ರು? ತಮ್ಮನ್ನು ಎಷ್ಟೋ ತಗ್ಗಿಸಿಕೊಳ್ತಾ ಇದ್ರು. ಹೇಗಿರ್ತಾ ಇದ್ರಂತೆ ಸತೀಶ್ ಕುಮಾರು? ಎಷ್ಟೋ ತಗ್ಗಿಸಿಕೊಳ್ತಾ ಇದ್ರು. ಆದ್ರೆ ಈ ದಿನಗಳಲ್ಲಿ ಗಾಳಿಯಲ್ಲಿ ಹಾರಾಡ್ತಿದ್ದಾರೆ. ಅವ್ರಿಗೆ ಹಿಡಿಯೋರು ಯಾರೂ ಇಲ್ಲ. ಯಾರೇ ಆಗ್ಲಿ ಹೀಗೆ ಹೇಳಬಲ್ಲಿರಾ? ಇಲ್ಲವೇ? ನಾವು 15 ವರ್ಷಗಳ ಹಿಂದೆ ನೋಡಿರುವ ಸತೀಶ್ ಕುಮಾರ್ ಅವರನ್ನೇ ಈ ದಿನಕ್ಕೂ ಕೂಡ ನೋಡ್ತಿದ್ದೇವೆ ಅನ್ನುವಂಥವ್ರು ಕೈ ಎತ್ತಿ ತೋರಿಸಿ. ಪ್ರಿಯ ಸಹೋದರ ಸಹೋದರಿಯರೇ, ದೇವರು ನಮ್ಮನ್ನು ಆಶೀರ್ವದಿಸುತ್ತಿರೋದು ಗರ್ವಪಡುವುದಕ್ಕಾಗಿ ಅಲ್ಲ, ದೇವರನ್ನೇ ಘನಪಡಿಸುವುದಕ್ಕಾಗಿ, ಅನೇಕ ಜನರಿಗೆ ಆಶೀರ್ವಾದಕರವಾಗಿದ್ದು ಆಶೀರ್ವದಿಸುವುದಕ್ಕಾಗಿ. ಅಂತಹ ಕೃಪೆ ದೇವರು ನಮಗೆ ಕೊಡಬೇಕೆಂದು ಆಶಿಸುವುದಾದರೆ ಬನ್ನಿ ಎಲ್ಲರೂ ಒಟ್ಟಿಗೆ ಪ್ರಾರ್ಥಿಸೋಣ. ಮಹಾಪರಿಶುದ್ಧನಾದ ಪ್ರೀತಿಯುಳ್ಳ ತಂದೆಯೇ, ಶ್ರೇಷ್ಠವಾದ ನಿಮ್ಮ ಸನ್ನಿಧಿಯಲ್ಲಿ ದಿವ್ಯವಾದ ಸಂದೇಶದ ಮೂಲಕ ನಮಗೆ ಬೇಕಾದ ಅಮೂಲ್ಯವಾದ ಪಾಠಗಳು ಪ್ರತಿ ಸಾರಿ ನಮಗೆ ಕಲಿಸುತ್ತಿರುವುದಕ್ಕಾಗಿ ನಿಮಗೆ ವಂದನೆಗಳು. ನಾವು ರಕ್ಷಿಸಲ್ಪಟ್ಟು ಬದಲಾಗುವುದಾದರೆ ಅನೇಕ ಜನರನ್ನು ರಕ್ಷಣೆಗೆ ನಡೆಸುವುದಕ್ಕೋಸ್ಕರ ಕೈಲಾದ ಪ್ರಯಾಸ ಪಡಬೇಕು. ಅದು ನಮಗೆ ಆಶೀರ್ವಾದಕರ, ನಿಮಗೆ ಮಹಿಮೆಕರವಾಗಿರುತ್ತೆ, ಅನೇಕರಿಗೂ ಆಶೀರ್ವಾದಕರವಾಗಿರುತ್ತೆ. ಅದಕ್ಕಾಗಿಯೇ ದೇವರೇ, ನಮ್ಮ ಕುಟುಂಬಗಳನ್ನು ರಕ್ಷಣೆಯಲ್ಲಿ ನಡೆಸುವಂತಹ, ಬಂಧುಗಳನ್ನು ರಕ್ಷಣೆಯಲ್ಲಿ ನಡೆಸುವಂತಹ, ಸ್ನೇಹಿತರನ್ನು ರಕ್ಷಣೆಯಲ್ಲಿ ನಡೆಸುವಂತಹ ಕೃಪೆ ನಮಗೆ ದಯಪಾಲಿಸಿರಿ. ಗರ್ವಕ್ಕೆ ಅವಕಾಶ ಕೊಡದೆ, ಸ್ವಾರ್ಥತೆಯಿಂದ ಜೀವಿಸಲಾರದೆ ದೇವರೇ, ನಿಮ್ಮ ಮಕ್ಕಳಾಗಿ ಪ್ರೀತಿಯಿಂದ ಜೀವಿಸಿ ಪ್ರೀತಿಯನ್ನು ಕ್ರಿಯೆಯಲ್ಲಿ ತೋರಿಸುವಂತಹ ವ್ಯಕ್ತಿತ್ವ ನಮ್ಮೆಲ್ಲರಿಗೂ ದಯಪಾಲಿಸಿರಿ. ಈ ದಿನವಿಡೀ ನಾವು ಮಾಡುವ ಕೆಲಸದಲ್ಲಿ ನಮ್ಮ ಜೊತೆ ಇರ್ರಿ. ನಮಗೆ ವ್ಯತಿರೇಕವಾಗಿ ಎದ್ದೇಳುವ ಯಾವುದೇ ಸೈತಾನನ ಆಯುಧಗಳಾಗಲಿ ಕುತಂತ್ರವಾಗಲಿ ನಿಲ್ಲಲಾರದಂತೆ ಸಹಾಯ ಮಾಡಿರೆಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್. ನಮ್ಮ